ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಜ್ವಾಲಿನೇ ನಮಃ. ಭಗವಂತ ತೇಜಸ್ಸುಳ್ಳವನಾಗಿದ್ದಾನೆ. ಭಗವಂತ ಯಾವ ಅವತಾರವನ್ನು ತಾಳಿದರೂ, ಯಾವ ರೂಪವನ್ನು ತಾಳಿದರೂ ತನ್ನ ತೇಜಸ್ಸಿನಿಂದ ಭಕ್ತರನ್ನು ಆಕರ್ಷಣೆ ಮಾಡುತ್ತಾನೆ. ಭಕ್ತರ ಹೃದಯವನ್ನು ಅತಿ ಶೀಘ್ರವಾಗಿ ತನ್ನ ಕಡೆಗೆ ಆಕರ್ಷಿಸುತ್ತಾನೆ ಭಗವಂತ. ಸತ್ಪುರುಷರಲ್ಲಿ, ಸಾಧು ಸಂತರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ. ಸತ್ಪುರುಷರು, ಸಾಧು ಸಂತರು ತಮ್ಮ ಪ್ರತಿಭೆಯಿಂದ, ತಮ್ಮ ಭಕ್ತಿಯಿಂದ, ತಮ್ಮ ಜ್ಞಾನದಿಂದ ಅನೇಕ ಜನರನ್ನು ತಮ್ಮೆಡೆಗೆ ಆಕರ್ಷಣೆ ಮಾಡುತ್ತಾರೆ. ಜನರನ್ನು ಭಗವಂತನೆಡೆಗೆ, ಭಗವಂತನನ್ನು ನೋಡುವ ಮಾರ್ಗದೆಡೆಗೆ ತಿರುಗಿಸುತ್ತಾರೆ ಸಾಧು ಸಂತರು. ಇಂತಹ ಸಾಧು ಸಂತರ ಮೂಲಕ ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡುವವನು ಭಗವಂತ. ಇಂತಹ ಭಗವಂತನನ್ನು ಜ್ವಾಲಿನೇ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತುದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.